ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಂಗೆ ಲಾಸ್ಟ್ 2 ಡೇಸ್ ಅಲ್ಲಿ ಮಾರ್ಕೆಟ್ ತುಂಬಾ ಫಾಲ್ ಆಗಿದೆ. ಅಂದ್ರೆ ನಿಫ್ಟಿ 800 ಪಾಯಿಂಟ್ ಡೌನ್ ಆಯ್ತು ಟಾಪ್ ಇಂದ. ಅಂದ್ರೆ ಜನವರಿ 16ನೇ ತಾರೀಕು ಹೈ ಇಂದ ಇವತ್ತಿನ ಲೋ ಅಂದ್ರೆ 18ನೇ ತಾರೀಕು ಲೋ ಲೆಕ್ಕ ಹಾಕಿದ್ರೆ 800 ಪಾಯಿಂಟ್ಸ್ ನಿಫ್ಟಿ ಡೌನ್ ಆಗಿದೆ. ಬ್ಯಾಂಕ್ ನಿಫ್ಟಿ 2800 ಪಾಯಿಂಟ್ಸ್ ಡೌನ್ ಆಗಿದೆ. ಸೆನ್ಸೆಕ್ಸ್ 2800 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಈ ತರ ಡೌನ್ ಆದಾಗ ನಾನು ನನ್ನ ಚಾನಲ್ ಅಲ್ಲಿ ರೆಕಮೆಂಡ್ ಮಾಡಿರುವಂತದ್ದು ಅಥವಾ ನನ್ನ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ನಾನು ಯಾವ ಸಿಸ್ಟಮ್ ನ ತೋರಿಸ್ಕೊಡ್ತೀನೋ ಆ ಸಿಸ್ಟಮ್ಸ್ ಅಲ್ಲಿ ನಾವು ಪಿಕ್ ಮಾಡಿರುವಂತ ಸ್ಟಾಕಿನ ಪರ್ಫಾರ್ಮೆನ್ಸ್ ಏನಾಗಿರುತ್ತೆ ಅಂತ ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇತ್ತು ಅಂತಂದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ನಮ್ಮ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಮಾಡಿದೆ. ನಮ್ಮ ಸ್ಟಾಕ್ಸ್ ಸಿಕ್ಕಾಪಟ್ಟೆ ಬಿದ್ದೋಯ್ತಾ, ಇಲ್ಲ ಅಂತಂದ್ರೆ ನಮ್ಮ ಸ್ಟಾಕ್ಸ್ ಹೋಲ್ಡ್ ಮಾಡಿದ್ಯಾ, ಇಲ್ಲ ನಮ್ಮ ಸ್ಟಾಕ್ ಸ್ಟಿಲ್ ಮೇಲಕ್ಕೆ ಹೋಗ್ತಾ ಇದೆಯಾ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಫಸ್ಟ್ ನಿಮ್ಗೆ ನಿಫ್ಟಿ ತೋರಿಸ್ತೀನಿ ಎಷ್ಟು ಬಿದ್ದಿದೆ ಅಂತ. ನೋಡಿ, 16ನೇ ತಾರೀಕು ಹೈ 22,124, ಇವತ್ತಿನ ಲೋ 21,285, ಆಲ್ಮೋಸ್ಟ್ 800 ಪಾಯಿಂಟ್ಸ್ ಡೌನ್ ಆಗಿದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿ 48,305 16ನೇ ತಾರೀಕಿನ ಹೈ, ಇವತ್ತಿನ ಲೋ 45,430, ಅಂದ್ರೆ ಆಲ್ಮೋಸ್ಟ್ 2,900 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಡೌನ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ ಎಷ್ಟು ಡೌನ್ ಆಗಿದೆ ಅಂತಂದ್ರೆ 73,427 ಹೈ ಜನವರಿ 16ನೇ ತಾರೀಕು, ಇವತ್ತಿನ ಲೋ 70,665, ಆಲ್ಮೋಸ್ಟ್ 2,800 2,900 ಪಾಯಿಂಟ್ ಬಿದ್ದಿದೆ. ಈ ತರ ಕ್ರಾಶ್ ಆದಾಗ ನಾವು ಯಾವ ಸ್ಟಾಕ್ಸ್ ನ ಬೈ ಮಾಡಿದ್ವಿ ನಮ್ಮ ಪ್ರೋಸೆಸ್ ಅಲ್ಲಿ, ಅದು ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತಂದ್ರೆ, ಫಸ್ಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ತುಂಬಾ ಬಿದ್ದಿರೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ ನ ಫಸ್ಟ್ ಸ್ಟಾಕ್ ನ ಹೋಲ್ಡ್ ಮಾಡಿರುವಂತ ಸ್ಟಾಕ್ ತೋರಿಸ್ತೀನಿ. ಒಂದು ಇಂಡಸ್ ಇಂಡ್ ಬ್ಯಾಂಕ್. ನೋಡಿ, ಇಂಡಸ್ ಇಂಡ್ ಬ್ಯಾಂಕ್ ನಾವು ನವೆಂಬರ್ 9ನೇ ತಾರೀಕು ಬೈ ಮಾಡಿದ್ವಿ 1,500 ರೂಪಾಯಲ್ಲಿ. ಸ್ಟಾಪ್ ಲಾಸ್ 1,375. ನಾವು 1:1 ಪ್ರಾಫಿಟ್ ನ ಬುಕ್ ಮಾಡಿದೀವಿ 50% ಕ್ವಾಂಟಿಟಿನ. ಎಲ್ಲಿ ಅಂತಂದ್ರೆ ಜನವರಿ 4ನೇ ತಾರೀಕು. ಸೊ ಅಲ್ಲಿ ನಾವು 1625ಗೆ 1:1 ಪ್ರಾಫಿಟ್ಸ್ ನ ಬುಕ್ ಮಾಡಿದೀವಿ. ರಿಮೈನಿಂಗ್ 50% ಕ್ವಾಂಟಿಟಿನ ನಾವು ಹೋಲ್ಡ್ ಮಾಡಿದೀವಿ. ಸ್ಟಿಲ್ ನಮ್ಮ ಕಾಸ್ಟ್ ಪ್ರೈಸ್ 1,500, ಈಗ 1,612 ರೂಪಾಯಿ ಇದೆ. 1,500 ರೂಪಾಯಿ ನಾವು ಬೈ ಮಾಡಿರೋದ್ರಿಂದ 1,600 ರೂಪಾಯಿ ಇರೋದ್ರಿಂದ ನಾವು ಯಾಕೆ ಈ ಸ್ಟಾಕ್ ಅಲ್ಲಿ ಟೆನ್ಷನ್ ನ ತಗೋಬೇಕು? ಯಾಕೆ ಅಂತಂದ್ರೆ ನಮ್ಗೆ ಗೊತ್ತು, ಸಿಸ್ಟಮ್ ಅಲ್ಲಿ ಯಾವಾಗ ಎಕ್ಸಿಟ್ ಬರುತ್ತೋ ಆಗ ನಾವು ರಿಮೈನಿಂಗ್ ಕ್ವಾಂಟಿಟಿನ ಇಲ್ಲಿ ಎಕ್ಸಿಟ್ ಮಾಡ್ತೀವಿ. ಆಲ್ರೆಡಿ ನಾವು 1:1 ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ 50% ಕ್ವಾಂಟಿಟಿನ ಬುಕ್ ಮಾಡಿರೋದ್ರಿಂದ ನಮ್ಗೆ ಈ ಸ್ಟಾಕ್ ನ ಆರಾಮಾಗಿ ಹೋಲ್ಡ್ ಮಾಡಕ್ಕೆ ಸಾಧ್ಯ. ಯಾಕೆಂತಂದ್ರೆ ಇದು ರಿಸ್ಕ್ ಫ್ರೀ ಟ್ರೇಡ್ ಅಲ್ಲಿ ಇದೆ. ಸೊ ಈ ಟೈಮ್ ಅಲ್ಲಿ ಮಾರ್ಕೆಟ್ ಬಿದ್ರೂ ನಾವು ಪ್ಯಾನಿಕ್ ಆಗೋ ಸಿಚುಯೇಷನ್ ಇಲ್ಲ. ಸೆಕೆಂಡ್ ಸ್ಟಾಕು PNB, ಇದು ಬ್ಯಾಂಕಿಂಗ್ ಸೆಕ್ಟರ್. 2,800 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿದ್ದಿದೆ. ಇದೆಷ್ಟು ಬಿತ್ತು? ನಾವೆಲ್ಲಿ ಪಿಕ್ ಮಾಡಿದ್ವಿ ಅಂತಂದ್ರೆ ಡಿಸೆಂಬರ್ 6ನೇ ತಾರೀಕು ನಾವು ಪಿಕ್ ಮಾಡಿದ್ವಿ 85 ರುಪೀಸ್ ಅಲ್ಲಿ. ಇಲ್ಲಿಂದ 99 ರುಪೀಸ್ಗೆ ಜನವರಿ 1ನೇ ತಾರೀಕು ನಾವು 50% ಕ್ವಾಂಟಿಟಿನ 1:1 ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ ಬುಕ್ ಮಾಡಿದೀವಿ. ರಿಮೈನಿಂಗ್ ಕ್ವಾಂಟಿಟಿ ನಾವು ಹೋಲ್ಡ್ ಮಾಡ್ತಾ ಇದೀವಿ. ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಬಂದಾಗ ನಾವು ಎಕ್ಸಿಟ್ ಆಗ್ತೀವಿ. ನಮ್ಮ ಕಾಸ್ಟ್ ಪ್ರೈಸ್ 85 ರುಪೀಸ್ ಇದೆ, ಈಗ 98 ರುಪೀಸ್ ಇದೆ. ನೋಡಿ, ನಾವು ಪಿಕ್ ಮಾಡಿರೋಂಥ ಸ್ಟಾಕು ಸ್ಟ್ರಾಂಗ್ ಇದ್ರೆ ಮಾತ್ರ. ನೋಡಿ, 2,800 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿದ್ರೂನು PNB ಬಿದ್ದಿರೋದು ಕೇವಲ 1-2 ರೂಪಾಯಿ. ಅಂತಂದ್ರೆ ಸ್ಟಾಕ್ಸ್ ನ ಪಿಕ್ ಮಾಡ್ಬೇಕಾದ್ರೆ ಸ್ಟ್ರಾಂಗ್ ಇದೆ ಅಂತ ತೋರ್ಸೋದು ಈ ತರ ಸ್ಟಾಕ್ಸ್. ಸೊ ನಾವು ಆ ತರ ಸ್ಟಾಕ್ಸ್ ನೇ ಪಿಕ್ ಮಾಡಬೇಕು. ಇದಕ್ಕೆ ಕಂಪ್ಲೀಟ್ 5 ಸ್ಟೆಪ್ ಪ್ರೋಸೆಸ್ ನ ನಾನು ನನ್ನ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ 5 ಸ್ಟೆಪ್ ಪ್ರೋಸೆಸ್ ನೀವು ಕಲಿಬೇಕು ಅಂತಂದ್ರೆ ನನ್ನ ಅಪ್ಕಮಿಂಗ್ ಅಂದ್ರೆ ಈ ಸ್ಯಾಟರ್ಡೆ ಮತ್ತೆ ಸಂಡೇ ನಡೆಯುವಂತ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ 20th ಮತ್ತೆ 21st
ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆದರೆ ನಿಮಗೆ ಕಂಪ್ಲೀಟ್ ಈ ಪ್ರೊಸೆಸ್ ಗೊತ್ತಾಗುತ್ತೆ. ನೀವು ರಿಸ್ಕ್ ಫ್ರೀ ಟ್ರೇಡು, ಟೆನ್ಷನ್ ಫ್ರೀ ಟ್ರೇಡ್ ಮಾಡಬೇಕು ಅಂತಂದರೆ ಈ ಪ್ರೊಸೆಸ್ನ ನೀವು ಕಲಿತ್ರೆ ನೀವು ಆರಾಮಾಗಿ 2000 ಪಾಯಿಂಟ್ ಆದರೂ ಬೀಳಲಿ, 1000 ಪಾಯಿಂಟ್ ಆದರೂ ಬೀಳಲಿ, 500 ಪಾಯಿಂಟ್ ಆದರೂ ಬೀಳಲಿ, ನೀವು ಪ್ಯಾನಿಕ್ ಆಗೋ ಸಿಚುವೇಶನ್ ಇರೋದಿಲ್ಲ. ಥರ್ಡ್ ಸ್ಟಾಕು ಕೆನರಾ ಬ್ಯಾಂಕ್. ಯಾಕೆಂತಂದ್ರೆ ನಾನು ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ ಹೋಲ್ಡಿಂಗ್ಸ್ಗೂ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದು ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಬಿದ್ದಿದೆ. ಸೊ ನಮ್ಮ ಸ್ಟಾಕ್ಸ್ ಎಷ್ಟು ಬಿದ್ದಿದೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಇದನ್ನ ಪಿಕ್ ಮಾಡಿರುವಂತದ್ದು ಅಕ್ಟೋಬರ್ 26ನೇ ತಾರೀಕು. ಯಾರ್ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇಲ್ಲ ಅವರು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫ್ರೀಯಾಗಿ ಆ್ಯಡ್ ಆಗಿ ಅಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಬೋದು. ಕೆನರಾ ಬ್ಯಾಂಕ್ ನಾನು 26ನೇ ತಾರೀಕು ಅಕ್ಟೋಬರ್ ಪೋಸ್ಟ್ ಮಾಡಿದ್ನಾ ಇಲ್ವಾ, ಇದಕ್ಕೆ ಸ್ಟಾಪ್ ಲಾಸ್ ಇದನ್ನೇ ಹೇಳಿದ್ನಾ, ಎಂಟ್ರಿ ಪ್ರೈಸ್ ಅಷ್ಟೇ ಇತ್ತಾ, 1:1 ಟಾರ್ಗೆಟ್ ಬಂದಾಗ ನಾನು 1:1 ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ 50% ಕ್ವಾಂಟಿಟಿನ ಬುಕ್ ಮಾಡಿ ಅಂತ ಹೇಳಿದ್ನಾ ಇಲ್ವಾ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು. ಇನ್ನೊಂದು ನೋಡಿ, ಇಲ್ಲಿ ನಾವು 1:1 ಬುಕ್ ಮಾಡಿದ್ವಿ ಕೆನರಾ ಬ್ಯಾಂಕ್ ಅಲ್ಲಿ. ಈಗ ನಮಗೆ ರಿಸ್ಕ್ ಫ್ರೀ ಟ್ರೇಡ್ ಇದೆ, ಮತ್ತೆ ನಾವು 50% ಕ್ವಾಂಟಿಟಿನ ಹೋಲ್ಡ್ ಮಾಡಿದೀವಿ. ನಮ್ಮ ಬೈಯಿಂಗ್ ಪ್ರೈಸು 360, ಈಗ 455 ಇದೆ. ಇದು 465 ಇಂದ ಟಾಪ್ ಇಂದ ಒಂದು 20 ರುಪೀಸ್ ಡೌನ್ ಆಯ್ತು, ಮತ್ತೆ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ತರ ಇದ್ದಾಗ ನಮ್ಮ ಕಾಸ್ಟ್ ಪ್ರೈಸ್ 360 ಇದ್ದಾಗ ಇದು 450 ಇದ್ದಾಗ ನಾವ್ ಯಾಕೆ ಪ್ಯಾನಿಕ್ ಆಗ್ಬೇಕು. ಸೊ ಈ ಸಿಸ್ಟಮ್ನ ನೀವು ಕಲಿತ್ರೆ ಟೆನ್ಷನ್ ಫ್ರೀ ರಿಸ್ಕ್ ಫ್ರೀ ಟ್ರೇಡ್ಸ್ನ ಆರಾಮಾಗಿ ಮಾಡ್ಬೋದು. ಸೊ ಈ ಟೈಮಲ್ಲಿ ರೀಸೆಂಟ್ ಆಗಿ ನಾವು ಪಿಕ್ ಮಾಡಿರುವಂತ ಸ್ಟಾಕು ONGC. ನೋಡಿ, ONGC ಜನವರಿ 9ನೇ ತಾರೀಕು ನಾನು 218 ಅಲ್ಲಿ ಪಿಕ್ ಮಾಡಿದ್ದೆ. ಇದಕ್ಕೆ ಒಂದು ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇದರ ಸ್ಟಾಪ್ ಲಾಸ್ 190 ರುಪೀಸ್ ಇತ್ತು. ಇದರ 1:1 ಟಾರ್ಗೆಟ್ 246 ಇತ್ತು. ಬಟ್ ನಿನ್ನೆ ಬಿಕಾಸ್ ಆಫ್ ಮಾರ್ಕೆಟ್ ಕಂಡೀಷನ್ ನಾನು 232 ನಲ್ಲಿ 50% ಕ್ವಾಂಟಿಟಿನ ಬುಕ್ ಮಾಡಿ ಅಂತ ಪೋಸ್ಟ್ ಮಾಡಿದ್ದೆ. ಯಾಕೆ ಅಂತಂದ್ರೆ ಇದು ರೀಸೆಂಟ್ ಆಗಿ ನಾವು ಬೈ ಮಾಡಿದೀವಿ, 1:1 ಟಾರ್ಗೆಟ್ ಆಗಿಲ್ಲ. ಸೊ ಮಾರ್ಕೆಟ್ ಕಂಡೀಷನ್ ನೋಡಿದ್ರೆ ತುಂಬಾ ಬ್ಯಾಡ್ ಇತ್ತು ನಿನ್ನೆ. ಹಾಗಾಗಿ 1:1 ನಾವು ಹೇಗಿದ್ರು ಪ್ರಾಫಿಟ್ ಅಲ್ಲಿ ಇದೀವಿ. ಅಂದ್ರೆ ರೀಸೆಂಟ್ ಆಗಿ ನಾವು ಬೈ ಮಾಡಿದ್ರು ಇದು ಆಲ್ರೆಡಿ ನಮ್ಮ 1:1 ಟಾರ್ಗೆಟ್ ಹತ್ರ ಬಂದಿದೆ. ಸೊ 50% ಪ್ರಾಫಿಟ್ ನೇ ಬುಕ್ ಮಾಡ್ತೇವೆ, ನಾವೇನು ಲಾಸ್ ಅಲ್ಲಿ ಬುಕ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ಅಪ್ಡೇಟ್ ಮಾಡಿದ್ದೆ. ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಏನು ಅಂತಂದ್ರೆ, ಯಾವುದೇ ಸ್ಟಾಕು ನಾನು ರೆಕಮೆಂಡ್ ಮಾಡೋ ಅಂದ್ರೆ ನಾನು ಪಿಕ್ ಮಾಡಿರೋಂಥ ಸ್ಟಾಕ್ಸ್ ಅಲ್ಲಿ ಏನೇ ಹೆಚ್ಚು ಕಡಿಮೆ ಆಗ್ತಿದ್ರು ನಾನು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನ ನೀವು ಫಾಲೋ ಮಾಡಿದ್ರೆ ನೋಡಿ, ಬುಕ್ಡ್ 50% ಕ್ವಾಂಟಿಟಿ ಇನ್ ONGC ಅಟ್ 242 ಇದನ್ನ ನಾನು ಅಪ್ಡೇಟ್ ಮಾಡಿದ್ದೆ. ಪ್ರಾಫಿಟ್ ಅಲ್ಲಿ ಬುಕ್ ಮಾಡೋದ್ರಿಂದ ನಮ್ಗೇನು ಲಾಸ್ ಆಗಲ್ಲ. ಇನ್ನ ರಿಮೈನಿಂಗ್ 50% ಕ್ವಾಂಟಿಟಿನ ನಾನು ಸಿಸ್ಟಮ್ ಎಕ್ಸಿಟ್ ಬರೋವರೆಗೂ ಬುಕ್ ಮಾಡೋದಿಲ್ಲ. ನೆಕ್ಸ್ಟ್ ಹೋಲ್ಡಿಂಗು ನಾವು ಹಿಂದ್ ಕಾಪರ್ನ ಬೈ ಮಾಡಿ 50% ಕ್ವಾಂಟಿಟಿನ ಬುಕ್ ಮಾಡಿದೀವಿ. ಇದು ಯಾವಾಗ ನಾವು ಬೈ ಮಾಡಿರೋದು ಅಂತಂದ್ರೆ 160 ರುಪೀಸ್ ಅಲ್ಲಿ ಸೆಪ್ಟೆಂಬರ್ 14ನೇ ತಾರೀಕು ಬೈ ಮಾಡಿರೋದು. ಈಗ ನಮ್ಗೆ ಇದು ರಿಸ್ಕ್ ಫ್ರೀ ಟ್ರೇಡ್ ಅಲ್ಲಿ ಇದೆ. 160 ಇಂದ 260 ವರೆಗೂ ನೀವು ಹೋಲ್ಡ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಒಂದು ಪ್ರೋಸೆಸ್ ಇರಬೇಕು. ವಿತೌಟ್ ದ ಪ್ರೋಸೆಸ್ ಯು ಕೆನಾಟ್ ಹೋಲ್ಡ್. ಬಿಕಾಸ್ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ರಾಕೆಟ್ ಹೋದಂಗೆ ಒಂದೇ ಸಲ ಮೇಲಕ್ಕೆ ಹೋಗಲ್ಲ. ಈ ತರ ಮೇಲಕ್ಕೆ ಹೋಗುತ್ತೆ, ಕೆಳಗ್ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಗ್ ಬರುತ್ತೆ. ಸೊ ಈ ಟೈಮಲ್ಲಿ ಕೆಳಗ್ ಬಂದಾಗೆಲ್ಲ ನೀವು ಪ್ಯಾನಿಕ್ ಆಗ್ಬಿಡ್ತೀರಾ, ಸೆಲ್ ಮಾಡ್ಬಿಡ್ತೀರಾ. ಅವಾಗ ನೀವು ಲಾರ್ಜರ್ ದ ರ್ಯಾಲಿನ ಹಿಡಿಯೋದಕ್ಕಾಗಲ್ಲ. ನೋಡಿ, ಇಲ್ಲಿ ಟಾಪ್ ಮಾಡಿದೆ 289, ಅಲ್ಲಿಂದ ಡೌನ್ ಬರ್ತಾ ಇದೆ 256. ಅಗೇನ್ ನಾವು 50% ಕ್ವಾಂಟಿಟಿ ಯಾಕೆ ಹೋಲ್ಡ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಸಿಸ್ಟಮ್ ಅಲ್ಲಿ ಇನ್ನೂ ಎಕ್ಸಿಟ್ ಬಂದಿಲ್ಲ. ಸಿಸ್ಟಮ್ ಎಕ್ಸಿಟ್ ಅಂತಂದ್ರೆ ಒಂದು ಪ್ರೋಸೆಸ್ ಇದೆ, ಅದು ಸಿಂಪಲ್ ಆಗಿದೆ. ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ನನಗೆ ಮತ್ತೆ ನನ್ನ ಸ್ಟೂಡೆಂಟ್ಸ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಇದು ಎಕ್ಸಿಟ್ ಆಗ್ಬೇಕು ಅಂತ. ಸೊ ಎಕ್ಸಿಟ್ ಆಗೋ ಟೈಮಲ್ಲಿ ನಾನು ಅಗೈನ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ಪೋಸ್ಟ್ ಮಾಡ್ತೀನಿ. ಸೊ ಈಗ 256 ಇದೆ, ಇದು ಯಾವತ್ತು ಎಕ್ಸಿಟ್ ಬರುತ್ತೋ ಅವತ್ತು ನಾವು ಎಕ್ಸಿಟ್ ಆಗ್ತೀವಿ. ನೆಕ್ಸ್ಟ್ L&T ಹೌಸಿಂಗ್ ಫೈನಾನ್ಸ್. ನೋಡಿ, ನಾವಿದನ್ನ ನವೆಂಬರ್ 15ನೇ ತಾರೀಕು 150 ರುಪೀಸ್ಗೆ ಬೈ ಮಾಡಿದ್ವಿ. ಬೈ ಮಾಡಿದ 2 ದಿನಕ್ಕೆ ಇದು ಡೌನ್ ಆಯ್ತು. ಬಟ್ ನಾವು 125 ರುಪೀಸ್ ಸ್ಟಾಪ್ ಲಾಸ್ ಇಟ್ಟಿರೋದ್ರಿಂದ ನಮ್ಗೆ ಎಲ್ಲಿ ಎಂಟ್ರಿ ಆಗಿದೀವಿ, ಎಷ್ಟು ರಿಸ್ಕ್ ತಗೊಂಡಿದೀವಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ನಾವು ಹೋಲ್ಡ್ ಮಾಡಕ್ಕೆ ಸಾಧ್ಯ. ಸೊ ಇದು ಇನ್ನ 1:1 ಟಾರ್ಗೆಟ್ ಕೂಡ ಆಗಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದೀವಿ, ಹೋಲ್ಡ್ ಮಾಡಿದೀವಿ. ನೋಡೋಣ ಇನ್ನೊಂದು 3-4 ಡೇಸ್ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋದ್ರೂ ಇದರ 1:1 ಟಾರ್ಗೆಟ್ ಆಗುತ್ತೆ. ಇದು ಕೂಡ ನಮ್ಗೆ ರಿಸ್ಕ್ ಫ್ರೀ ಟ್ರೇಡ್ ಆಗುತ್ತೆ. ಮತ್ತೆ
ಎಸ್ ಬ್ಯಾಂಕು ನಾನು ನನ್ನ ಸ್ಟೂಡೆಂಟ್ಸ್ಗೆ ವ್ಯಾಲ್ಯೂ ಬೈ ಅಂತ ಪೋಸ್ಟ್ ಮಾಡಿದ್ದೆ. ಸೊ ಇದಕ್ಕೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡಬೇಕಾಗುತ್ತೆ. ಅದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಮತ್ತೆ ಕೇರ್ ರೇಟಿಂಗ್ ನಾವು ಬೈ ಮಾಡಿ ಆಲ್ಮೋಸ್ಟ್ ಅಕ್ಟೋಬರ್ 10ನೇ ತಾರೀಕು ಬೈ ಮಾಡಿದ್ದೀವಿ 974ಗೆ. ಇದು ನಾವು ಬೈ ಮಾಡಿದಾದ್ಮೇಲೆ ಸ್ವಲ್ಪ ಡೌನ್ ಬಂತು, ಅದಾದ್ಮೇಲೆ ಫುಲ್ಲು ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ ನೋಡೋಣ, ಈ ಮಂತ್ ಎಂಡ್ವರೆಗೂ ವೆಯ್ಟ್ ಮಾಡಿ ಇದಕ್ಕೊಂದು ಕಾಲ್ ತಗೊಳ್ತೀನಿ. ಅಂದರೆ ಹೋಲ್ಡ್ ಮಾಡೋದಾ ಇಲ್ಲ ಅಂದರೆ ಎಕ್ಸಿಟ್ ಆಗೋದಾ ಅಂತ. ಸ್ಟಿಲ್ ನಮ್ಮ ಸ್ಟಾಪ್ ಲಾಸು ಹಿಟ್ ಆಗಿಲ್ಲ, ನಮ್ಮ 1:1 ಆಗಿಲ್ಲ. ಇದು ಸ್ವಲ್ಪ ಕನ್ಸಾಲಿಡೇಷನ್ ಮೋಡಲ್ ಇರೋದ್ರಿಂದ ವೆಯ್ಟ್ ಮಾಡ್ತೀನಿ. ಯಾಕೆಂತಂದರೆ ಇದಕ್ಕೂ ಮಾರ್ಕೆಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಒಂದೇ ದಿನ 8%, 9%, 10% ಆ ಥರ ಜಂಪ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ. ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ, ನಾನು ಸ್ವಿಂಗ್ ಟ್ರೇಡಿಂಗ್ಗೆ ಅಂತ ಈ ಮಂತಲ್ಲಿ 2 ಸ್ಟಾಕ್ನ ಪಿಕ್ ಮಾಡಿದ್ದೆ. ಯಾಕೆ ನಾನು 2 ಸ್ಟಾಕ್ನ ಪಿಕ್ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ. ನನಗೆ ಈ ಮಂತ್ ಓಪನಿಂಗ್ ಆದಾಗ್ಲಿಂದನೂ ಒಂದು ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಆಗ್ಬೋದು, ಮತ್ತೆ ಬೈ ಮಾಡೋದಕ್ಕೆ ಅಂದರೆ ನಾವು ಸ್ವಿಂಗ್ ಟ್ರೇಡಿಂಗ್ಗೆ ಬೈ ಮಾಡೋದಕ್ಕೆ ಅನ್ನೋದು ಒಂದು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಪೋಸ್ಟ್ ಮಾಡಿದ್ದೆ ಏನಂತ ನೋಡಿ, ವೆನ್ ಮಾರ್ಕೆಟ್ಸ್ ಈಸ್ ಇನ್ ಡಿಫ್ರೆಂಟ್ ಮೂಡ್ ವಿ ಹ್ಯಾವ್ ಟು ಕೀಪ್ ಕ್ವೈಟ್ ಫಾರ್ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡ್ಸ್. ನಮ್ಮ ಲಾಂಗ್ ಟರ್ಮ್ ಟ್ರೇಡ್ಸು 3 to 6 months ಹೋಲ್ಡ್ ಮಾಡೋ ಟ್ರೇಡ್ಸು ಏನು ಪ್ರಾಬ್ಲಮ್ ಆಗಲ್ಲ. ಸೊ ಶಾರ್ಟ್ ಟರ್ಮ್ ಟ್ರೇಡ್ಸ್ ಅಂತಂದ್ರೆ ನಾವು ಜನವರಿ 1ನೇ ತಾರೀಕು ತಗೊಂಡ್ರೆ 30ನೇ ತಾರೀಕು ಕಂಪಲ್ಸರಿ ಕ್ಲೋಸ್ ಮಾಡಬೇಕು. ಅದೇ ಮಂತಲ್ಲಿ ಏನಾದ್ರು ಮಾರ್ಕೆಟ್ ಫಾಲ್ ಆಯ್ತು ಅಂತಂದ್ರೆ ನಮ್ಮ ಸ್ವಿಂಗ್ ಟ್ರೇಡ್ಸ್ ಅಲ್ಲಿ ನಮಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವಾಗ ಸ್ವಿಂಗ್ ಟ್ರೇಡ್ಸ್ ನ ಜಾಸ್ತಿ ತಗೋಬೇಕು, ಯಾವಾಗ ಸ್ವಿಂಗ್ ಟ್ರೇಡ್ಸ್ ನ ಕಡಿಮೆ ತಗೊಬೇಕು ಅನ್ನೋದಕ್ಕೊಂದು ಪ್ಯಾರಾಮೀಟರ್ ಇದೆ. ಅದನ್ನ ನಾನು ನನ್ನ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಪ್ರೀವಿಯಸ್ ಮಂತ್ ಡಿಸೆಂಬರ್ ಮಂತ್ ಅಲ್ಲಿ ನಾವು ತುಂಬಾ ಸ್ವಿಂಗ್ ಟ್ರೇಡ್ಸ್ ನ ತಗೊಂಡಿದ್ವಿ. ಯಾಕೆ ಅಂತಂದ್ರೆ ಆ ಪ್ಯಾರಾಮೀಟರ್ ಮ್ಯಾಚ್ ಆಗಿತ್ತು, ನಿಫ್ಟಿನೂ ಮೇಲೆ ಹೋಗ್ತಾ ಇತ್ತು. ಸೊ ನಮ್ಮ ಸ್ವಿಂಗ್ ಟ್ರೇಡ್ಸ್ ಕಾಲ್ಸ್ ಎಲ್ಲಾನು ಮೇಲೋಗಿದೆ. ಸೊ ಹಾಗಾಗಿ ಈ ಮಂತ್ ಅಲ್ಲಿ ಆ ಪ್ಯಾರಾಮೀಟರ್ ಮ್ಯಾಚ್ ಆಗದೆ ಇರೋದ್ರಿಂದ ಸ್ವಿಂಗ್ ಟ್ರೇಡ್ ಅಲ್ಲಿ ನಾನು 2 ಸ್ವಿಂಗ್ ಟ್ರೇಡ್ ತಗೊಂಡಿದ್ದೆ. ಯಾಕೆ ಅಂತಂದ್ರೆ ಇದು ಒಂದು ಪ್ಯಾರಾಮೀಟರ್ ಮ್ಯಾಚ್ ಆಗಿರ್ಲಿಲ್ಲ, ಮತ್ತೆ ನನಗೆ ಒಂದು ಸೆನ್ಸ್ ಮಾರ್ಕೆಟ್ ಅಲ್ಲಿ ಈ ಮಂತ್ ಅಲ್ಲಿ ಕರೆಕ್ಷನ್ ಬರ್ಬೋದೇನೋ ಅನ್ನೋದು ತರ ಇತ್ತು. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ, ಸ್ವಿಂಗ್ ಟ್ರೇಡ್ ಅಲ್ಲಿ ನಾನು ಶಾರ್ಟ್ ಟರ್ಮ್ ಬುಲ್ಲಿಶ್ ವ್ಯೂ ಸನ್ಫಾರ್ಮಾ 1314, ಸ್ಟಾಪ್ ಲಾಸ್ ಬಿಲೋ 1245 ಅಂತ ಕೊಟ್ಟಿದ್ದೀನಿ. ಅದು ಸ್ಟಿಲ್ ಇಷ್ಟೆಲ್ಲ 2,500 ಪಾಯಿಂಟ್ ಸೆನ್ಸೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿ ಇಷ್ಟೆಲ್ಲ ಬಿದ್ರೂ ಸನ್ಫಾರ್ಮಾ ನಮ್ಮ ಕಾಸ್ಟ್ ಪ್ರೈಸ್ಗಿಂತ ಮೇಲೆ ಇದೆ. ಸ್ಟಿಲ್ ನಾವು ಇದನ್ನ ಹೋಲ್ಡ್ ಮಾಡಿದೀವಿ. ಯಾಕೆ ಅಂತಂದ್ರೆ ಫಾರ್ಮಾ ಸೆಕ್ಟರು ಇದು ಇನ್ನ ಅಂದ್ರೆ ಮಾರ್ಕೆಟ್ ಬಿದ್ರು ಇದಕ್ಕೂ ಮಾರ್ಕೆಟ್ಗೂ ಏನು ಸಂಬಂಧ ಇರೋದಿಲ್ಲ. ಸೊ ಹಾಗಾಗಿ ನಾನು ಸನ್ಫಾರ್ಮಾನ ಹೋಲ್ಡ್ ಮಾಡಿದ್ದೀನಿ. ಮತ್ತೊಂದು ಸ್ಟಾಕು ಕೆನರಾ ಬ್ಯಾಂಕು, ಶಾರ್ಟ್ ಟರ್ಮ್ ಬುಲ್ಲಿಶ್ ವ್ಯೂ ಕೆನರಾ ಬ್ಯಾಂಕ್ ಅಂತ ನಾನು ಮೆನ್ಷನ್ ಮಾಡಿದ್ದೆ ಯಾವತ್ತು, ಜನವರಿ 4ನೇ ತಾರೀಕು. ಅದನ್ನ ನಿನ್ನೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಎಕ್ಸಿಟ್ ಮಾಡಿಸಿದೀನಿ. ನಾನು ಬೈ ಮಾಡಿದ್ದು ಆಲ್ಮೋಸ್ಟ್ 465 ನಲ್ಲಿ ನೋಡಿ, 465, ಸ್ಟಾಪ್ ಲಾಸ್ ಬಿಲೋ 435. ಈಗ ನಿನ್ನೆ ನಾವು ಎಕ್ಸಿಟ್ ಮಾಡಿರೋ ಪ್ರೈಸು ಆಲ್ಮೋಸ್ಟ್ 462. ಕೆನರಾ ಬ್ಯಾಂಕ್ ಎಕ್ಸಿಟ್ ಕೆನರಾ ಬ್ಯಾಂಕ್ ಸ್ವಿಂಗ್ ಟ್ರೇಡ್ ಅಂತ ನಾನು ಪೋಸ್ಟ್ ಮಾಡಿದ್ದೆ 1144ಗೆ. ಆ ಟೈಮಲ್ಲಿ ನಮಗೆ 462 ರೂಪೀಸ್ ಇತ್ತು. ಸೊ ಇದೊಂದು ಆಡೆಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಾನು ಸ್ವಿಂಗ್ ಟ್ರೇಡ್ಸ್ನ ಯಾವುದೇ ಪೋಸ್ಟ್ ಮಾಡಿದ್ರು ಅದಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಟ್ರೈನಿಂಗ್ ಆಗಿದ ತಕ್ಷಣ ಬೇರೆ ಕಡೆ ತರ ನಾನು ನಿಮ್ಮನ್ನ ನೀವು ಕಲ್ತ್ಕೊಂಡಿದ್ದಾಯ್ತು ಇನ್ನ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಆ ಥರ ಅಂತ ಅಂದ್ಬಿಟ್ಟು ಬಿಟ್ಬಿಡೋದಿಲ್ಲ. ಸೊ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಸೊ ನನ್ನ ಹತ್ರ ಟ್ರೈನಿಂಗ್ ಅಟೆಂಡ್ ಆದವ್ರಿಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆದರೆ ಏನೇನು ಅಡ್ವಾಂಟೇಜ್ ಅಂತ ಹೇಳಿದ್ದೀನಿ, ಮತ್ತೆ ನಮ್ಮ ಸ್ಟಾಕ್ಸು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಲೂ ತೋರಿಸಿದ್ದೀನಿ. ಯಾಕೆ ಅಂತಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಯಾವ ಸ್ಟಾಕ್ಸ್ ಬೇಕಾದ್ರೂ ಮೇಲಕ್ಕೆ ಹೋಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ, ಅದು ತಪ್ಪು. ಮಾರ್ಕೆಟ್ ಬಿದ್ದಿದ ತಕ್ಷಣ ಎಲ್ಲಾ ಸ್ಟಾಕ್ಸು ಬಿದ್ದೋಗುತ್ತೆ ಅಂತ ಅನ್ಕೊಂಡಿದ್ದೀರಾ, ಅದು ತಪ್ಪು. ಸೊ ಸ್ಟ್ರಾಂಗ್ ಸ್ಟಾಕು ಅಂತ ಇದ್ದಾಗ ಅದು ಹೋಲ್ಡ್ ಮಾಡುತ್ತೆ. ಅದಕ್ಕೆ ನಾವು ಸ್ಟ್ರಾಂಗ್ ಸ್ಟಾಕ್ಸು, ವೀಕ್ ಸ್ಟಾಕ್ಸು ಅಂತ ಹೇಳೋದು. ಸೊ ಸ್ಟ್ರಾಂಗ್ ಸ್ಟಾಕ್ಸ್ ಪಿಕ್ ಮಾಡೋದಕ್ಕೆ ನಮಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸು 5 ಸ್ಟೆಪ್ ಪ್ರೋಸೆಸ್ ಫಾಲೋ ಮಾಡಿದ್ರೆ ಸಾಕು, ಬೇರೆ ಇನ್ನೇನು ಬೇಕಾಗೋದಿಲ್ಲ. ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಾದ್ರೂ ಇರಲಿ, ನಮ್ಮ ಸ್ಟಾಕ್ಸು ಸೇಫ್ ಆಗಿರೋ ತರ ನಾವು ಪಿಕ್ನ ಮಾಡ್ಬೋದು. ಸೊ ಇದನ್ನೆಲ್ಲ ನೀವು ಕಲಿಬೇಕು ಅಂತಂದ್ರೆ ಇದೇ ಶನಿವಾರ ಮತ್ತೆ ಭಾನುವಾರ 20ನೇ ತಾರೀಕು ಮತ್ತೆ 21ನೇ ತಾರೀಕು ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ. ನಾನು ತುಂಬಾ ಫೀಸಸ್ನ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸೊ ಮಿನಿಮಲ್
ಫೀಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಮತ್ತು 6 ಮಂತ್ಸು ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ, ನಾವು ಕಲಿಬೋದು ಅಂತ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.